ಹಾಯ್ ಫ್ರೆಂಡ್ಸ್, ನಾನಿಲ್ಲಿ ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಅರ್ಧ ಕೆ.ಜಿ ಚಿಕನ್ ಇದೆ. ನಾನಿಲ್ಲಿ 2-3 ಸಲ ವಾಶ್ ಮಾಡಿಕೊಂಡೆ. ನಾನಿಲ್ಲಿ ಸ್ಪರ್ಶ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಸ್ಪರ್ಶ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಾಕ್ತಾಯಿದ್ದೀನಿ. ಇಲ್ಲಿ ನಾನಿಲ್ಲಿ 1 ಸ್ಪೂನಷ್ಟು ಹಾಕಿದೆ, ಸ್ಮಾಲ್ ಸ್ಪೂನ್ಲೆ. ನಾನಿಲ್ಲಿ ಸ್ಪರ್ಶ ಚಿಕನ್ ಕಬಾಬ್ ಮಸಾಲ ಹಾಕ್ತಾಯಿದ್ದೀನಿ. ಇಲ್ಲಿ 2 ಮೊಟ್ಟೆ ಹಾಕ್ತಾಯಿದ್ದೀನಿ ಒಡೆದ. ಅರ್ಧ ಕೆ.ಜಿ ಚಿಕನ್ಗೆ 2 ಮೊಟ್ಟೆ ಹಾಕ್ತಾಯಿದ್ದೀನಿ. ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪ್ಯಾಕೆಟ್ ಅಷ್ಟು ಹಾಕಿದ್ದೆ. ಇದು ಸ್ಪರ್ಶ ಚಿಕನ್ ಕಬಾಬ್ ಮಸಾಲ ಪೌಡರ್ 1 ಪ್ಯಾಕೆಟ್ ಅಷ್ಟು ಹಾಕಿದ್ದೆ. ಅದಾಗಲಿಲ್ಲ, ಮತ್ತು ಇನ್ನು ಅರ್ಧ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಅರ್ಧ ಕೆ.ಜಿ ಚಿಕನ್ಗೆ ಅರ್ಧ ಪ್ಯಾಕೆಟ್ ಹಾಕಿದೆ ನಾನು. ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಈಗ ಅದು ನೆನೆಯಲು ಬಿಟ್ಟೆ, ಅದನ್ನ ಪ್ಲೇಟ್ ಮುಚ್ಚಿ. ಇಲ್ಲಿ ಒಂದು ಅರ್ಧ ಗಂಟೆ ನೆನೆಯಲು ಬಿಟ್ಟಿದ್ದೆ ನಾನು. ಈಗ ಪೂರ್ತಿಯಾಗಿ ನೆಂದಿದೆ. ಈಗ ಕಾದ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ. ಈಗ ತಿರುವಿ ಹಾಕ್ತಾ ಇದ್ದೀನಿ. ಈಗೆಲ್ಲ ತಿರುವಿ ಹಾಕ್ತಾ ಇದ್ದೀನಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಗ್ಯಾಸ್. ಚೆನ್ನಾಗಿ ಫ್ರೈ ಆಗಬೇಕು. ಎರಡೂ ಸೈಡ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕಿದ್ದು. ಈಗ ಆಯ್ತಿದ್ದು. ಈಗ ನಾನು ಟಿಶ್ಯೂ ಪೇಪರ್ ಮೇಲೆ ತೆಗೆದು ಇಡ್ತಾ ಇದ್ದೀನಿ. ಮತ್ತೆ ಹಾಕ್ತಾ ಇದ್ದೀನಿ ನಾನು. ತುಂಬ ಟೇಸ್ಟಿಯಾಗಿತ್ತಿದ್ದು. ತಿನ್ನೋವಾಗ ಮಸ್ತ್ ಟೇಸ್ಟ್ ಹತ್ತಾತಿತ್ತು. ನೀವು ಮಾಡಿ ನೋಡಿ. ಸ್ಪರ್ಶ್ ಅವರ ಚಿಕನ್ ಕಬಾಬ್ ಮಸಾಲ ಪೌಡರ್ ಯೂಸ್ ಮಾಡಿ ನೋಡಿ ನೀವು. ಚೆನ್ನಾಗಿರುತ್ತೆ. ಈಗ ನಾನು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಸೈಡ್. ಈಗ ಆಯ್ತಿದ್ದು, ತೆಗೆದು ಇಟ್ಕೊಳ್ತಾ ಇದ್ದೀನಿ. ಈ ಕಬಾಬ್ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.